ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ಕ್ರೀಮನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಮುಖ ಅಷ್ಟೇ ಅಲ್ಲ, ಬಾಡಿ ಕೂಡ ವೈಟ್ ಆಗುತ್ತೆ. ಅದು ಕೂಡ 15 ದಿನದಲ್ಲಾಗುತ್ತೆ. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಆರೆಂಜ್ ಸಿಪ್ಪೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಕ್ಯಾರೆಟು, ಒಂದು ಅರ್ಧ ಬೀಟ್ರೂಟನ್ನು ತುರಿದ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಒಂದು 1/4 ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತೊಗೊಳ್ಳಿ. ಒಂದು ಪ್ಯಾನಲ್ಲಿ ಆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅದು ಬಿಸಿಯಾದ ನಂತರ ಇದು ಏನಿದೆ ಎಲ್ಲವನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಎಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಕೂಡ ಸಿಗಿದೋಗ್ಬಿಡುತ್ತೆ. ಆಗ ಎಣ್ಣೆ ಕಾಯಿಸಿರೋದು ಕೂಡ ತುಂಬ ವೇಸ್ಟ್ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ಹೀಗೆ ನೋಡಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದೆಲ್ಲ ಫ್ರೈ ಆಗಿ ಡ್ರೈ ಆಗ್ತಾ ಬರುತ್ತೆ. ಆಗ ನಾವು ಇದು ಎಣ್ಣೆ ಆಗಿದೆ ಅಂತ ಅರ್ಥ. ಆಗ ನಾವು ಅದನ್ನು ಇಳ್ಕೊಂಡು ಸೋಸ್ಕೊಬೇಕು. ಫಿಲ್ಟ್ರ್ ಮಾಡಿ ಇಟ್ಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಅದು ಆರೋವರೆಗೂ ಸುಮ್ಮನೆ ಬಿಟ್ಬಿಡೋಣ. ಅದಾದಮೇಲೆ ನಾವು 2 ಸ್ಪೂನ್ ಅಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಒಂದು ಬೇರೆ ಬೌಲಲ್ಲಿ. ಅದನ್ನು ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಇಟ್ಕೊಂಡಿದ್ದೀನಿ. ಬೇಕಿದ್ದರೆ ಮನೆಯಲ್ಲೇ ಹಾಲು ಕಾಯಿಸಿದಾಗ ಕೆನೆನ ತೆಗೆದಿಟ್ಕೊಂಡು ಫ್ರೀಝರ್ನಲ್ಲಿ ಇಟ್ಕೊಳ್ಳಿ. ಕೆನೆನ ಒಂದು ಬೌಲ್ ಆಗೋವರೆಗೂ ಎತ್ತಿಟ್ಕೊಳ್ಳಿ ಫ್ರೀಝರ್ನಲ್ಲಿ. ಒಂದು ಬೌಲ್ ಕೆನೆ ಆದ ನಂತರ ಅದಕ್ಕೆ ಐಸ್ ಕ್ಯೂಬ್ ಹಾಕಿ ಅದನ್ನು ವಿಸ್ಕರಲ್ಲಿ ತಿರುಗಿಸ್ತಾ ಬಂದರೆ ಬೆಣ್ಣೆ ಬರುತ್ತೆ. ಆ ಬೆಣ್ಣೆನ ತೆಗೆದಿಟ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಬೆಣ್ಣೆ. ಅದನ್ನು ನೀರು ಹಾಕ್ಕೊಂಡು ಒಂದು 5 ಸಲ ವಾಶ್ ಮಾಡ್ಕೊಬೇಕು. ನೀರು ಹಾಕ್ಕೊಂಡು ತಿರುಗ್ತಾ ಅದನ್ನು ಬೆಣ್ಣೆನ ವಾಶ್ ಮಾಡ್ಕೊಬೇಕು. ಯಾಕಂದರೆ ಅದರಲ್ಲಿ ಹಾಲಿನ ಅಂಶ ಇರೋದ್ರಿಂದ ಅದು ಕೆಡೋ ಸಾಧ್ಯತೆ ಇರ್ತದೆ. ಹಾಗಾಗಿ ವಾಶ್ ಮಾಡಿಕೊಂಡ್ರೆ ಅಷ್ಟಾಗಿ ಕೆಡೋದಿಲ್ಲ. 1 ತಿಂಗಳಲ್ಲ 2 ತಿಂಗಳವರೆಗೂ ಇಟ್ಕೊಬೋದು ಫ್ರೀಝರ್ನಲ್ಲಿ. ಸೊ ಅದನ್ನು ನೀವು ಎಲ್ಲ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ಇದರಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಆ ರೀತಿ ನೀವು ಮಾಡ್ಕೊಬೇಕಾಗತ್ತೆ. ಅದು ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ಅದು ಕ್ರೀಮ್ ಥರ ಆಗುತ್ತೆ ಬೆಣ್ಣೆ. ಆಗ ನೀವು ಇದಕ್ಕೆ ಇದೇನು ಮಾಡಿಟ್ಕೊಂಡಿರ್ತೀವಿ ಆಯಿಲ್ನ ಅದನ್ನು ಒಂದು 3 ಟೇಬಲ್ ಸ್ಪೂನ್ ಅಲ್ಲ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಕ್ರೀಮ್ ರೀತಿ ಬರುತ್ತೆ. ಆ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಅದನ್ನು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಬೋದು, ಸ್ಟೋರ್ ಮಾಡ್ಕೊಬೋದು. 1 ತಿಂಗಳು ಅಥವಾ 2 ತಿಂಗಳವರೆಗೂ ಬರುತ್ತೆ. ನೀವು ಫ್ರೀಝರ್ನಲ್ಲಿ ಇಟ್ಕೊಂಡು ರಾತ್ರಿ ಹೊತ್ತು ಮಲ್ಗೋವಾಗ ಇದನ್ನು ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೊಂಡು ಬೆಳಗ್ಗೆ ನಾರ್ಮಲ್ಲು ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಬೋದು. ಅಥವಾ ನೀವು ನಾರ್ಮಲಾಗಿ ಯಾವುದೇ ಒಂದು ಫೇಸ್ ವಾಶ್ ಅಥವಾ ಸೋಪನ್ನು ಯೂಸ್ ಮಾಡಿದ್ರು ಕೂಡ ಅದರಲ್ಲಿ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಬೋದಾಗಿರುತ್ತೆ. ಇನ್ನು ಇದನ್ನು ನೀವು ಕುತ್ತಿಗೆ ಹತ್ರ ಕಪ್ಪಿದ್ದಾಗ ಅದಕ್ಕೂ ಕೂಡ ಹಚ್ಬೋದು. ಅಥವಾ ಕಣ್ಣು ಕೆಳಗಡೆ ಸುತ್ತ ಕಪ್ಪಿರೋದು ಅಥವಾ ಮುಖದಲ್ಲಿ ಕಲೆಗಳಿದ್ರೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನೀವು ಮೊದಲನೇದಾಗಿ ನನ್ನ ಚಾನಲ್ಗೆ ಹೊಸದಾಗಿ ವೀಕ್ಷಣೆ ಮಾಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಆರೆಂಜ್ ಸಿಪ್ಪೆ ಮತ್ತು ಕ್ಯಾರೆಟು ಬೀಟ್ರೂಟನ್ನು ಬಳಸ್ತಾ ಇರೋದ್ರಿಂದ ಇದರಲ್ಲಿ ವಿಟಮಿನ್ ಇ ಅಂಶ ಜಾಸ್ತಿ ಇರೋದ್ರಿಂದ ನೀವು ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಬೇಕು ಅಂತ ಏನೂ ಇಲ್ಲ. ಇದೇ ಜಾಸ್ತಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ತುಂಬಾ ಒಳ್ಳೆ ರಿಚ್ ಕಂಟೆಂಟ್ ಇರೋದ್ರಿಂದ ನಮಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ಹಾಗೆ ಬ್ರೈಟ್ನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಆಯಿಲ್ ಸ್ಕಿನ್ ಆಗಿದ್ದರೆ ನೀವು ಇದಕ್ಕೆ ಬೆಣ್ಣೆನ ಸ್ಕಿಪ್ ಮಾಡ್ಕೊಂಡು ಆಲೋವೆರಾ ಜೆಲ್ಗೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೋದು. ಇಲ್ಲ ಅಂದರೆ ನೀವು ಹೆಸರು ಕಾಳನ್ನ ಸ್ವಲ್ಪ ಹುರಿದ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಅದಕ್ಕೇ ಈ ಒಂದು ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ರೀತಿ ಮಾಡಿಕೊಂಡು ಅದು ಕೂಡ ಯೂಸ್ ಮಾಡ್ಬೋದು. ನೀವು ಸ್ನಾನ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಕೂಡ ಸ್ಕ್ರಬ್ ಮಾಡಿಕೊಂಡು ಸ್ನಾನ ಮಾಡಬಹುದಾಗಿರುತ್ತೆ. ಆ ರೀತಿ ಮಾಡೋದ್ರಿಂದನೂ ಕೂಡ ನಿಮಗೆ ಸ್ಕಿನ್ನು ವೈಟ್ ಆಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ, ಹಾಗೆ ಗ್ಲೋ ಕೂಡ ಆಗುತ್ತೆ. ಈಗಾಗಲೇ ಮದುವೆ ಸೀಸನ್ ನಡೀತಾ ಇರೋದ್ರಿಂದ ಯಾರೆಲ್ಲ ಬ್ರೈಡಲ್ಸ್ ಇದ್ದೀರಾ ಅವರು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ 15 ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಷ್ಟು ಚೆನ್ನಾಗಿರೋಂಥ ಒಂದು ಸೂಪರ್ ಟಿಪ್ಸ್ ಇದು. ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದ್ರಿಂದನೇ ಸ್ಕಿನ್ ಕೂಡ ಗ್ಲೋ ಆಗ್ತಾ ಇದೆ ನನಗೂ ಕೂಡ. ಹಾಗಾಗಿ ನನಗೂ ಯೂಸ್ ಆಗಿರೋದ್ರಿಂದ ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಡ್ರೈ ಸ್ಕಿನ್ ಆಗಿದ್ದರೆ ನಾರ್ಮಲಾಗಿ ಈ ಎಣ್ಣೆಲೇ ಮಸಾಜ್ ಮಾಡಿಕೊಂಡು ರಾತ್ರಿ ಹೊತ್ತು ನೀವು ಮಸಾಜ್ ಮಾಡಿಬಿಟ್ಟು ಹಚ್ಬಿಟ್ಟು ಮಸಾಜ್ ಮಾಡಿಕೊಂಡು ಮಲ್ಕೊಬೋದು. ಬೆಳಗ್ಗೆ ಎದ್ದು
ನಾರ್ಮಲಾಗಿ ಫೇಸ್ ವಾಶಲ್ಲಿ ಅಥವಾ ಸೋಪಲ್ಲಿ ಅಥವಾ ಕಡಲೆ ಹಿಟ್ಟು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಬೇಗ ಇನ್ನೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ನ ನೋಡಬಹುದು. ಸೋಪು ಇದೆಲ್ಲ ಬಳಸೋದಕ್ಕಿಂತ ನೀವು ಕಡಲೆ ಹಿಟ್ಟನ್ನು ಬಳಸಿದ್ರೆ ತುಂಬಾ ಬೇಗ ರಿಸಲ್ಟ್ನ ನೋಡ್ಬೋದಾಗಿರುತ್ತೆ. ಯಾಕಂದರೆ ಕಡಲೆ ಹಿಟ್ಟು ಕೂಡ ನಮಗೆ ಸ್ಕಿನ್ ಬ್ರೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಲ್ವ. ಹಾಗಾಗಿ ನೋಡಿ, ಈಗ ಅದೆಲ್ಲ ಆಗಿದೆ. ಆಯಿಲ್ನ ನಾನು ಫಿಲ್ಟ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಏನೂ ಬೇಡ, ನಮಗೆ ಬರೀ ಆಯಿಲ್ನೇ ಹಚ್ತೀವಿ ಅಂದರೆ ಬರೀ ಆಯಿಲ್ ಕೂಡ ಹಚ್ಕೊಬೋದು. ಇಲ್ಲ ನಮಗೆ ಆಯಿಲ್ ಹಚ್ಚೋಕ್ಕಾಗೋದಿಲ್ಲ ಅಂದರೆ ನೀವು ಅದಕ್ಕೇ ಈ ರೀತಿ ನಾನು ಹೇಳಿದ್ನಲ್ಲ, 1-2 ಸ್ಪೂನಷ್ಟು ಬೆಣ್ಣೆನ ಮೊದಲೇ ವಾಶ್ ಮಾಡ್ಕೊಂಡು ಒಂದು 5-6 ಸಲ ನೀರು ಹಾಕ್ಕೊಂಡು ಬೆಣ್ಣೆನ ವಾಶ್ ಮಾಡ್ಕೊಳ್ಳಿ. ಬೆಣ್ಣೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಇದಕ್ಕೇ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡು ನೋಡಿಕೊಂಡು ಅದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದೆ ಗೋಲ್ಡ್ ಕಲರಲ್ಲಿ ಆಯಿಲು ಅಂತ. ಈಗ ಇದನ್ನು ಬೆಣ್ಣೆ ಜೊತೆಗೆ ನಾನು ಮಿಕ್ಸ್ ಮಾಡೋದನ್ನು ಕೂಡ ತೋರಿಸ್ತೀನಿ ನೋಡಿ. ಮೊದಲಿಗೆ ಬೆಣ್ಣೆನ ಏನು ವಾಶ್ ಮಾಡಿದ್ಮೇಲೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೊಬೇಕು. ಬೀಟ್ ಮಾಡ್ಕೊಂಡಾಗ ಸ್ಮೂತ್ ಆಗುತ್ತೆ. ಅದಾದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಯಿಲ್ನ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಬೇಕಿದ್ರೆ ನೀವು ಇದಕ್ಕೇ ಕೇಸರಿ ದಳನ ಸೇರಿಸ್ಕೊಬೋದು. ಇನ್ನೂ ಎಕ್ಸ್ಟ್ರಾ ಎಫೆಕ್ಟನ್ನು ಕೊಡುತ್ತೆ, ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ನು. ಅಂದರೆ ಕೆನ್ನೆ ಮೇಲೆ ಕೆಂಪಾಗಿ ಬರುತ್ತಲ್ಲ, ಆ ರೀತಿ ಕೂಡ ಬರಬೇಕು ಅಂದರೆ ನೀವು ಕೇಸರಿ ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದನ್ನು ಕೂಡ ನಾನು ಒಂದು ಸಲ ಟ್ರೈ ಮಾಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ತಿರುಗ್ಕೊತಾನೆ ಇರಬೇಕು. ನೋಡಿ, ಅದೇನು ತೆಳ್ಳಗಾಗೋದಿಲ್ಲ, ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ಕ್ರೀಮ್ ರೀತಿ ಆಗುತ್ತೆ. ಇದನ್ನು ನೀವು ಬೇಕಾದರೆ ಒಂದು ಕಂಟೈನರ್ಗೆ ಹಾಕ್ಕೊಂಡು ಫ್ರೀಝರ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಬೋದು. 2 ತಿಂಗಳು 3 ತಿಂಗಳವರೆಗೂ ಬರುತ್ತೆ. ಅದನ್ನು ಫ್ರೆಶ್ಶಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಬನ್ನಿ. ಹೆಚ್ಚಾಗಿ ಜಾಸ್ತಿ ಮಾಡಿಕೊಂಡ್ರೆ ಬೇಗ ಕೆಡೋದ್ರಿಂದ ನೀವು ಜಾಸ್ತಿ ಮಾಡಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಅದು ಖಾಲಿ ಆದಾಗ ಮತ್ತೆ ಮಾಡ್ಕೊಬೋದು. ಬೆಣ್ಣೆ ನಮಗೆ ಆಯಿಲ್ ಸ್ಕಿನ್ನು ನಮಗೆ ಆಗೋದಿಲ್ಲ ಅನ್ನೋರು ನೀವು ಬೆಣ್ಣೆನ ಸ್ಕಿಪ್ ಮಾಡಿ ಆಲೋವೆರಾ ಜೆಲ್ ಯೂಸ್ ಮಾಡ್ಕೊಬೋದು. ಇಲ್ಲ ಡ್ರೈ ಸ್ಕಿನ್ ಇದೆ ಅನ್ನೋರಿಗೆ ಬೆಣ್ಣೆ ತುಂಬಾ ಒಳ್ಳೆಯದು. ಹಾಗಾಗಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ಹಾಗೆ ಸಾಫ್ಟ್ ಕೂಡ ಮಾಡುತ್ತೆ. ಮಾಯ್ಶ್ಚರೈಸರ್ನ ಜಾಸ್ತಿ ಹಿಡಿದಿಟ್ಕೊಳ್ಳೋ ಹಾಗೆ ಈ ಬೆಣ್ಣೆ ಹೆಲ್ಪ್ ಮಾಡೋದ್ರಿಂದ ನೀವು ಈ ರೀತಿಯಾಗಿ ಕ್ರೀಮ್ನ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಕ್ರೀಮ್ ರೆಡಿಯಾಗಿದೆ. ಈ ರೀತಿ ಆದಮೇಲೆ ಇದನ್ನು ನಾವು ಒಂದು ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಬೋದು. ಇದನ್ನು ರಾತ್ರಿ ಮಲಗೋಕ್ಕೆ ಮುಂಚೆ ನೀವು ಒಂದು ಬೌಲ್ನಲ್ಲಿ ಸ್ವಲ್ಪ ಹಾಲು ತೊಗೊಂಡು ಕಾಟನ್ ಡಿಪ್ ಮಾಡಿಬಿಟ್ಟು ಮುಖನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಏನು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಬೇಕು. ಕೆನ್ನೆ ಹತ್ರ, ಕಣ್ಣು ಹತ್ರ, ಉಬ್ಬು ಹತ್ರ ಮತ್ತು ಚಿನ್ನ ಹತ್ರ ಎಲ್ಲ ಕೂಡ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಬಿಟ್ಟು ಒಂದು 5 ನಿಮಿಷ ಮಸಾಜ್ ಮಾಡಾದಮೇಲೆ ಮಲ್ಕೊಳ್ಳಿ. ಆಮೇಲೆ ಬೆಳಗ್ಗೆ ಎದ್ದು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿದ್ರೆ ಮುಗೀತು. ಈ ರೀತಿಯಾಗಿ 15 ದಿನ 1 ತಿಂಗಳವರೆಗೂ ಮಾಡ್ಕೊಂಡ್ಬನ್ನಿ. ನೀವೇ ನೋಡ್ತೀರಾ ರಿಸಲ್ಟ್ ಹೇಗಿತ್ತು ಅಂತ. ಆಲ್ರೆಡಿ ನಾನು ಯೂಸ್ ಮಾಡಿರೋದ್ರಿಂದ ನನ್ನ ಕೈ ಕೂಡ ವೈಟ್ ಆಗಿದೆ, ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.